ಸೊ ಒಂದೇ ಕಡೆ ಇರುವಾಗ ಅಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ನನಗೆ ಉತ್ತಮ ಸಂಗಾತಿಯಾಗಿದ್ದು ಜಗದೀಶ್ ಶರ್ಮ ಸಂಪಾರ್ ಅವರ ಉಪನ್ಯಾಸಗಳು. ನಾನು ಟಿ ವಿಯಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು. ಸೊ ಆ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇರಲಿಲ್ಲ ಟಿ ವಿಯಲ್ಲಿ, ಅವ್ರ ಮಾತುಗಳನ್ನ ಕೇಳ್ತಾ ನಾನು ಕುಳಿತುಕೊಳ್ತಾ ಇದ್ದೆ. ಸೊ ಒಂದು ಸಣ್ಣ ಹೊಟ್ಟೆ ಕಿಚ್ಚು ಕೂಡ ಆಗ್ತಾಯಿತ್ತು, ಎಲ್ಲಿದ್ರಪ್ಪ ಇವರು, ನಾನು ಅಷ್ಟೊಂದು ಕಾರ್ಯಕ್ರಮಗಳು ಮಾಡ್ತಾಯಿದ್ದೆ, ನನಗೆ ಇವ್ರು ಯಾಕೆ ಕಾಣಲಿಲ್ಲ, ಇವ್ರು ಯಾಕೆ ಸಿಗಲಿಲ್ಲ, ನಾನು ಇಂಥವ್ರ ಜೊತೆಗೆ ಒಂದು ಕಾರ್ಯಕ್ರಮ ಮಾಡಲಿಲ್ವಲ್ಲ ಅನ್ನೋಂಥ ಬೇಸರ ಆಗ್ತಾಯಿತ್ತು. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಅತ್ಯಂತ ಸಂತೋಷ ಆಗ್ತಾಯಿದೆ. ಯಾಕೆ ಅಂದರೆ ನಮ್ಮ ಮನೆಯವ್ರು ಹೇಳಿದಾಗೆ ನಾನು ಜಗದೀಶ್ ಶರ್ಮ ಸಂಪಾರ್ ಅವರ ದೊಡ್ಡ ಅಭಿಮಾನಿ. ಕೆಲವು ತಿಂಗಳ ಹಿಂದೆ ನಂಗೆ ಸ್ವಲ್ಪ ಅನಾರೋಗ್ಯ ಆಗಿತ್ತು. ಆ ಸಂದರ್ಭದಲ್ಲಿ ವೈದ್ಯರು ನನಗೆ ಕೆಲವೊಂದು ಮೆಡಿಕೇಷನ್ ಎಲ್ಲ ಕೊಟ್ಟಿದ್ದರು. ಕೊಟ್ಟಂಥ ಸಂದರ್ಭದಲ್ಲಿ ಅದರ ಸೈಡ್ ಎಫೆಕ್ಟ್ಸು ಹೇಳ್ತಾರಲ್ವ, ಕೆಲವೊಂದು ಸ್ಟ್ರಾಂಗ್ ಮೆಡಿಸನ್ನೇ ಕೊಟ್ಟಿದ್ದರು. ಆ ಮೆಡಿಸನ್ ಕೊಟ್ಟಂಥ ಸಂದರ್ಭದಲ್ಲಿ ಇದರಿಂದ 3 ಸೈಡ್ ಎಫೆಕ್ಟ್ ಅತಿ ಹೆಚ್ಚಾಗುತ್ತೆ ನಿಮಗೆ. ಒಂದು ಬೋನ್ ಲಾಸ್ ಆಗುತ್ತೆ, ಮತ್ತೊಂದು ವೆಯ್ಟ್ ಗೇನ್ ಆಗುತ್ತೆ, ಇನ್ನೊಂದು ನಿದ್ರೆ ಬರಲ್ಲ ನಿಮಗೆ. ಸೊ ನಿದ್ರೆ ಬರೋದಕ್ಕೆ ಸ್ಲೀಪಿಂಗ್ ಪಿಲ್ಸ್ನ ಕೊಡ್ತೀವಿ, ಬೋನ್ ಲಾಸ್ಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ಇನ್ನು ಹೀಗೆ ಕೆಲವೊಂದೆಲ್ಲ ಸಪ್ಲಿಮೆಂಟ್ಸ್ ಕೊಡ್ತೀವಿ ಅಂದರು. ಹೆಚ್ಚು ಚಟುವಟಿಕೆಯಿಂದ ಇರ್ತೀನಿ, ಆ್ಯಕ್ಟಿವ್ ಆಗಿರ್ತೀನಿ, ಒಂದೇ ಕಡೆ ಕೂತು ಅಭ್ಯಾಸ ಇಲ್ಲ. ಸೊ ಅನಾರೋಗ್ಯ ಆದಾಗ ಒಂದೇ ಕಡೆ ಇರಬೇಕು. ನನ್ನ ಪತಿ ರಂಗನಾಥ್ ಅವ್ರ ಆಫೀಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಹೆಚ್ಚು ಕೆಲಸ ಮಾಡಿಬಿಡಪ್ಪ, ಎಲ್ಲೂ ಓಡಾಡೋಕ್ಕೆ ಹೋಗಬೇಡ, ಟಿ ವಿ ನೋಡಬೇಡ, ಮೊಬೈಲ್ ನೋಡಬೇಡ ಅಂಥೇಳಿ ಹೆಚ್ಚು ಕಾಳಜಿ ಅವ್ರಿಗೆ. ಸೊ ಒಂದೇ ಕಡೆ ಇರುವಾಗ ಅಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ನನಗೆ ಉತ್ತಮ ಸಂಗಾತಿಯಾಗಿದ್ದು ಜಗದೀಶ್ ಶರ್ಮ ಸಂಪಾರ್ ಅವರ ಉಪನ್ಯಾಸಗಳು. ನಾನು ಟಿ ವಿಯಲ್ಲಿ ನೂರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು. ಸೊ ಆ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇರಲಿಲ್ಲ ಟಿ ವಿಯಲ್ಲಿ, ಅವ್ರ ಮಾತುಗಳನ್ನ ಕೇಳ್ತಾ ನಾನು ಕುಳಿತುಕೊಳ್ತಾ ಇದ್ದೆ. ಸೊ ಒಂದು ಸಣ್ಣ ಹೊಟ್ಟೆ ಕಿಚ್ಚು ಕೂಡ ಆಗ್ತಾಯಿತ್ತು, ಎಲ್ಲಿದ್ರಪ್ಪ ಇವರು, ನಾನು ಅಷ್ಟೊಂದು ಕಾರ್ಯಕ್ರಮಗಳು ಮಾಡ್ತಾಯಿದ್ದೆ, ನನಗೆ ಇವ್ರು ಯಾಕೆ ಕಾಣಲಿಲ್ಲ, ಇವ್ರು ಯಾಕೆ ಸಿಗಲಿಲ್ಲ, ನಾನು ಇಂಥವ್ರ ಜೊತೆಗೆ ಒಂದು ಕಾರ್ಯಕ್ರಮ ಮಾಡಲಿಲ್ವಲ್ಲ ಅನ್ನೋಂಥ ಬೇಸರ ಆಗ್ತಾಯಿತ್ತು. ಅವರು ಎಷ್ಟು ಸರಳವಾಗಿ ವಿಷಯಗಳನ್ನು ಹೇಳೋರು ಅಂದರೆ, ಮಹಾಭಾರತದ ಬಗ್ಗೆ ಎಲ್ಲ ವ್ಯಕ್ತಿತ್ವಗಳ ಪರಿಚಯ ಹೇಗಿರ್ತಾಯಿತ್ತು ಅಂದರೆ, ಆ ಘಟನೆಗಳು ಹೇಗಿರ್ತಾಯಿತ್ತು ಅಂದರೆ ನಮ್ಮ ಮುಂದೆ ಘಟಿಸ್ತಾ ಇದೆಯೇನೋ, ವ್ಯಕ್ತಿಗಳ ಪರಿಚಯವನ್ನು ಮಾಡಿಕೊಡೋವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೇನೋ. ಮಹಾಭಾರತ ಅಂದ ಕೂಡಲೇ ನಾವು ಅಲ್ಲಿ ಕೇಳಿದ್ದು ಇಲ್ಲಿ ಕೇಳಿದ್ದು ಕೆಲವು ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ. ಆದರೆ ಅವ್ರು ಹೇಳೋವಂಥ ಸಂದರ್ಭದಲ್ಲಿ ಅಕ್ಯುರೇಟಾಗಿ ಹೀಗೇ ನಡೆದಿದೆ, ಹೀಗೇ ನಡೆದಿತ್ತು, ಆ ಸನ್ನಿವೇಶಗಳನ್ನ ವಿವರಿಸುವಂಥ ರೀತಿ ಇದೆಯಲ್ಲ, ಅದ್ಭುತ. ನಾನು ಯಾರು ಕೂಡ ಆ ಥರ ವಿವರಿಸೋದನ್ನ ಖಂಡಿತ ಕೇಳಿಲ್ಲ. ಅದಕ್ಕೆ ಅವರನ್ನು ಹೆಚ್ಚೆಚ್ಚು ಟಿ ವಿ ಮಾಧ್ಯಮದವ್ರು ಹೇಳ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಯಾಕೆಂದರೆ ಟಿ ವಿನವ್ರಿಗೆ ಗೊತ್ತೇ ಇರುತ್ತೆ, ಟಿ ವಿ ಕಾರ್ಯಕ್ರಮಗಳನ್ನು ಮಾಡೋವಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಗ್ರಾಫಿಕ್ಸ್ ಹಾಕಬೇಕು, ಅವ್ರು ಮಾತಾಡೋದು ಬೋರ್ ಆದಂಥ ಸಂದರ್ಭದಲ್ಲಿ ಕೆಲವೊಂದು ಮ್ಯೂಸಿಕ್ ಹಾಕಿ ಅದಕ್ಕೇನೋ ಫೋಟೋಸ್ ಜೋಡಿಸ್ಬೇಕು ಅಂಥ ಕೆಲಸಗಳು ಜಾಸ್ತಿ ಇರುತ್ತೆ. ಆದರೆ ನಮ್ಮ ಸಂಪಾರ್ ಸರ್ ಅವ್ರು ಮಾತಾಡುವಾಗ ಅದೆಲ್ಲ ಬೇಕಾಗಿಲ್ಲ ಟಿ ವಿ ಅವ್ರಿಗೆ, ಪಾಡ್ಕಾಸ್ಟ್ ಮಾಡೋವಾಗ. ಯಾಕೆಂದರೆ ಅವ್ರು ಹೇಳೋದು ಏನಂದರೆ ಚಿತ್ರಗಳ ರೂಪದಲ್ಲಿ ನಮ್ಮ ಕಣ್ಮುಂದೆ ಬರ್ತಾ ಇರುತ್ತೆ. ಈ ಗ್ರಾಫಿಕ್ಸ್ ಅವ್ರಿಗೂ ಕೆಲಸ ಇರಲ್ಲ ಜಾಸ್ತಿ, ಬರೀ ನಿರೂಪಕರಿಗೆ ಅಷ್ಟೇ ಕೆಲಸ. ಅದು ಕೂಡ ಒಂದು ಮಾತು, ಒಂದು ಪ್ರಶ್ನೆ ಏನು ಕೇಳಿದ್ರೆ ಅವ್ರು ಹೇಳ್ತಾ ಹೋಗ್ತಾರೆ. ನಿರೂಪಕರಿಗೂ ಇಲ್ಲೊಂದು ಪ್ರಶ್ನೆ ಕೇಳೋದಷ್ಟೇ ಅವ್ರದ್ದು, ಇವ್ರು ವಿವರಿಸ್ತಾ ಹೋಗ್ತಾರೆ. ಹೀಗಾಗಿ ಅವ್ರ ಮಾತುಗಳು, ಅವರ ಸರಳವಾದಂಥ ವ್ಯಕ್ತಿತ್ವ. ನಾನು ರಂಗನಾಥ್ ಹೇಳುವೆ, ರಂಗನಾಥ್ ನಾನು ದೊಡ್ಡ ಅಭಿಮಾನಿಯಪ್ಪ, ಸಂಪಾರ್ ಸರ್ ಅವ್ನು ಯಾವಾಗ ಭೇಟಿ ಮಾಡಿಸ್ತೀಯ? ಅಂದರೆ ಹೆಚ್ಚೆಚ್ಚು ಈ ಸಿನಿಮಾದವ್ರದ್ದು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ ನಾವು. ಆದರೂ ಕೂಡ ಇಂಥವ್ನು ಭೇಟಿ ಮಾಡಬೇಕು, ಇವ್ರನ್ನ ನೋಡಬೇಕು, ಮಾತಾಡಬೇಕು ಅಂತ ಕೇಳಿದ್ದಿಲ್ಲ ನಾನು. ಆದರೆ ಸಂಪಾರ್ ಸರ್ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಅಂತಂದರೆ, ಅವ್ನು ಯಾವಾಗ ನೋಡ್ತೀವಿ, ಯಾವಾಗ ಮಾತಾಡಿಸ್ತೀವಿ, ಎಷ್ಟು ಚೆನ್ನಾಗಿ ವಿಷಯಗಳನ್ನ ಹೇಳ್ತಾರೆ. ಎಷ್ಟು ಕಾರ್ಯಕ್ರಮಗಳು ಮಾಡೋವಂಥ ಸಂದರ್ಭದಲ್ಲಿ ಟಿ ವಿ 9ನಲ್ಲಿ ಏನಾದ್ರು ಹೆಡ್ಲೈನ್ಸ್ ಕೊಡುವಾಗ ಏನಾದರೂ ಕಷ್ಟವಾದಂಥ ಪದಗಳು ಹಾಕ್ಬಿಟ್ಟಾಗ ಹೇಳ್ತಾ ಇದ್ವಿ, ಈ ಥರ ಕಷ್ಟವಾದಂಥ ಪದಗಳನ್ನ ಹಾಕಬಾರ್ದು, ಸಾಮಾನ್ಯ ಜನರಿಗೂ ಕೂಡ ತಲುಪಬೇಕು, ಸರಳವಾಗಿರಲಿ ಭಾಷೆ, ಸರಳವಾಗಿ ಸಾಮಾನ್ಯರನ್ನು ಕೂಡ ತಲುಪಬೇಕು ಅಂತ. ಹಾಗೆಯೇ ಪ್ಯಾನಲಲ್ಲಿ ಕಾರ್ಯಕ್ರಮಗಳು ಮಾಡೋವಾಗೂ ಅತಿ ಹೆಚ್ಚಾಗಿ ಏನಂತಂದರೆ, ನಿಮಗೆ ಗೊತ್ತಿದೆ ಅಂತೇಳಿ ಶಾಸ್ತ್ರೋಕ್ತವಾಗಿ ಅಥವಾ ಹೆಚ್ಚೆಚ್ಚು ಸಂಸ್ಕೃತ ಶ್ಲೋಕಗಳನ್ನ ಹೇಳಕ್ಕೆ ಹೋಗಬೇಡಿ, ಶ್ಲೋಕಗಳನ್ನ ಜನರಿಗೆ ಅರ್ಥ ಆಗಲ್ಲ, ಏನು ಬೇಕು ಅಷ್ಟನ್ನು ಹೇಳಬೇಕು ಅಂತ. ಅವ್ರು ಹಾಗೇನೆ ಅದನ್ನೆಲ್ಲ ಅಂದರೆ ಟಿ ವಿಗೆ ಮಾತಾಡೋದಕ್ಕೆ ಏನು ಬೇಕು ಅದೆಲ್ಲವೂ ಕೂಡ ಕರಗತ್ತ ಅವ್ರಿಗೆ. ಅವರ ಪಾಂಡಿತ್ಯದಲ್ಲಿ ಹೇಗಿದ್ದಾರೆ ಅಂತಂದರೆ, ವಾಮನ ರೂಪಿಯಾದರೂ ಕೂಡ ತ್ರಿವಿಕ್ರಮನಂತೆ ಎತ್ತರದಲ್ಲಿದ್ದಾರೆ ಅವರು. ನಾನು
ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಧ್ಯೆ ಕೂತ್ಕೊಳ್ಳೋದಕ್ಕೆ ಅತ್ಯಂತ ಚಿಕ್ಕವಳು ನಾನು ನಿಜವಾಗ್ಲೂ. ಆದರೂ ಕೂಡ ತುಂಬ ನಾನು TV9 ಬಿಟ್ಟ ಮೇಲೆ ಹೆಚ್ಚು ಕಾರ್ಯಕ್ರಮಗಳು ಹೋಗಲಿಲ್ಲ. ಮೊನ್ನೆ ಅಷ್ಟೇ ಗಿರಿಧರ್ ಕಜಿ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆನಂತರ ಸಂಪತ್ ಸರ್ ಅವ್ರು ಬರಲೇಬೇಕು ಅಂದರು. ಅವ್ರ ಮೇಲಿನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬಂದೆ. ತುಂಬ ಸಂತೋಷ ಆಗಿದೆ ನನಗೆ. 108 ಸುಭಾಷಿತ ಈ ಪುಸ್ತಕ, ಅವರ ಜ್ಞಾನ, ಅವರು ಮಾತಾಡೋವಾಗೆ ಅಷ್ಟು ಸರಳವಾಗಿ ಅಂದರೆ ಬರವಣಿಗೆ ಕೂಡ ಅತ್ಯಂತ ಸರಳವಾಗಿರುತ್ತೆ. ಅದರಲ್ಲಿ ಜೀವನಕ್ಕೆ ಬೇಕಾದಂಥ ಪಾಠ ಇರುತ್ತೆ, ಭಾವನೆ ಇರುತ್ತೆ, ಮೌಲ್ಯಗಳಿರ್ತವೆ. ಖಂಡಿತ ಅಂಥ ಮೌಲ್ಯಗಳನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಕೂಡ ಸುಂದರ ಆಗುತ್ತೆ. ಎಲ್ಲರೂ ಹೇಳ್ದಾಗೆ ಒಂದೇ ಪುಸ್ತಕ ಅಲ್ಲ, ಭಾಗ ಒಂದಷ್ಟೇ ಅಲ್ಲ, 100 ಭಾಗಗಳು ಬರಬೇಕು. ಸೊ ಅದೆಲ್ಲವೂ ಕೂಡ ಯಶಸ್ವಿ ಆಗಬೇಕು ಅಂತ ನಾನು ಹೃದಯಪೂರ್ವಕವಾಗಿ ಹಾರೈಸ್ತೀನಿ. ಇನ್ನೇನಿದೆ ಮಾತಷ್ಟೇ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಸಂತೋಷ ಆಗಿದೆ ನನಗೆ. ಹಾಗೆಯೇ ಸಪ್ತಕ ಹೇಳ್ತಾಯಿದ್ರು, ಅವರು ಸಂಸ್ಥೆಯ ಹೆಗಡೆ ಸರ್ ಹೇಳ್ತಾಯಿದ್ರು, ಅವರು ಮಾಡಿರೋಂಥ ಕೆಲಸಗಳು ನಿಜಕ್ಕೂ ಕೂಡ ಶ್ಲಾಘನೀಯ. ಸಂಗೀತ, ಸಾಹಿತ್ಯ, ಕಲೆಗೆ ಅತ್ಯಂತ ಉತ್ತಮ ಸೇವೆಯನ್ನು ಮಾಡ್ತಾ ಬಂದಿದೆ ಸಪ್ತಕ ಸಂಸ್ಥೆ. ಅವ್ರಿಗೂ ಕೂಡ ಅಭಿನಂದನೆಗಳು. ಅವರನ್ನು ಹೆಚ್ಚೆಚ್ಚು ಸಂಗೀತ ಕಾರ್ಯಕ್ರಮಗಳಾಗಿರ್ಬೋದು, ಸಾಹಿತ್ಯ, ಕಲೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು, ಬಡವ್ರಿಗೆ ಸಹಾಯ ಮಾಡೋಂಥದ್ದು ಇನ್ನೂ ಹೆಚ್ಚೆಚ್ಚು ನಡೀಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.